ಕುಂಬಳಕಾಯಿ ತುಂಬಾ ಥ್ಯಾಂಕ್ಸ್. ಪರವಾಗಿಲ್ಲ. ನಿಮ್ಮ ಹೆಸರು? ಪಾರ್ವತಿ. ಪಾರ್ವತಿ. ನಿನ್ನ ಹೆಸರು ಶಿವ ಅಂತ ನಿನಗೆ ಖುಷಿನಾ ಮಗ? ಏನಲ್ಲ ಫುಲ್ ಊಟ ಬೀಡಿ ಬೆಂಕಿ ಬಟ್ನ ಎಲ್ಲೋ ಟಿಪ್ ಟಾಪ್ ಆಗಿ ಹೊಂಟಂಗೈತೆ. ಶಂಕರ, ಚಪ್ಲಿ ಒಲೆ ಅದ್ ನೋಡಿದ್ಯಾ? ಚೀಲ ಒಲೆ ಅದ್ ನೋಡಿದ್ಯಾ? ಬಾಯಿ ಒಲೆ ಅದ್ ನೋಡಿದ್ಯಾ? ನೋಡ್ಬೇಕಲ್ಲ. ಏನ್ ಓದ್ತಾ ಇದ್ದೀರಾ? ಇಂಜಿನಿಯರಿಂಗ್ ಕಂಪ್ಲೀಟ್ ಆಯ್ತು, ಈಗ ಕೆಲಸ ಹುಡುಕ್ತಾ ಇದ್ದೀನಿ. ನೀವೇನ್ ಓದ್ತಾ ಇದ್ದೀರಾ ಇಲ್ಲ ಕೆಲಸ ಮಾಡ್ತಿದ್ದೀರಾ? ನಮ್ ಬಗ್ಗೆ ಯಾಕೆ ಕೇಳ್ತೀರಾ ಬುಡಿ, ಹಂಗೆ ಜೀವನ ನಡೀತಾ. ಓಕೆ 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 ಗೊತ್ತಾಯ್ತು. ಹೌದಾ? ಇಲ್ಲೇ ಇರ್ಬೇಕು ಅಂತಿದ್ದೀರಾ ಇಲ್ಲ ಸಿಟಿಗೆ ಹೋಗಿ ಬೇರೆ ತರ ಬದುಕ್ಬೇಕು ಅಂತಿದ್ದೀರಾ? ಮೇಡಮ್, ನಾವೇನಿದ್ರು ಸಿಟಿ ಮೇಡಮ್, ಇಲ್ಲಿ ಯಾವ ನನ್ನ ಮಗ ಬದುಕ್ತಾನೆ ಹೇಳಿ. ಏಯ್, ನಿನ್ನೆ ಕೇಳಿದ್ರು ಅವರು ನನ್ನಂತಾನೆ. ನಂದು ಏನ್ ಆಸೆ ಅಂದ್ರೆ ನಮ್ಮೂರ್ನಾಗೆ ಇರ್ಬೇಕು. ನಮ್ಮೂರ್ನಾಗ ನಂಗೆ ಜಾಸ್ತಿ ಆಸೆ ಇರಬೇಕು. ಹಾಲು ಕರಿಬೇಕು, ಕ್ಯಾನಲ್ ತುಂಬಿಸ್ಕೋಬೇಕು, ತಗೊಂಡೋಗಿ ಡೇರಿಗೆ ಹಾಕ್ಬೇಕು. ಹಾಲು ಕರಿಬೇಕು, ಕ್ಯಾನಲ್ ತುಂಬಿಸ್ಕೋಬೇಕು, ತಗೊಂಡೋಗಿ ಡೇರಿಗೆ ಹಾಕ್ಬೇಕು. ಅದೇ ಮೇಡಮ್ ನನ್ನ ಮಹದಾಸೆ. ಮೇಡಮ್ ಎಲ್ಲ ಬೇಡ, ಪಾರು ಅಂತ ಕರೆದ್ರೆ ಸಾಕು. ನಿಮ್ಮ ಆಸೆ ತುಂಬಾ ಚೆನ್ನಾಗಿದೆ. ಈ ಸಲ ಹಬ್ಬದ ಟೈಮ್ನಲ್ಲಿ ಹರಕೆ ಹೊತ್ಕೊಳ್ಳಿ, ಎಲ್ಲ ನಿಜ ಆಗತ್ತೆ. ನನ್ಗೂ 2-3 ವಿಷಯದಲ್ಲಿ ನಿಜ ಆಗಿದೆ. ಓ ಹೌದಾ? ದೇವ್ರೆ, ಹಸನೂ ಬೇಡ, ಡೇರಿನೂ ಬೇಡ. ಈ ಹುಡುಗಿ ಹೆಸರು ಬೇರೆ ಕರೆಕ್ಟಾಗಿ ಇಟ್ಬಿಟ್ಟಿದ್ಯಾ. ಮನಸ್ಸಲ್ಲಿ ಆಸೆನೂ ಹುಟ್ಟಿಸ್ಬಿಟ್ಟೆ. ದಯವಿಟ್ಟು ಸ್ವಲ್ಪ ಕರುಣೆ ತೋರಿಸ್ತಂದೆ. ಮೈಸೂರು ಬಸ್ ಹೋಯ್ತಾ ಇದೆ, ಬೇಗ ಇಟ್ಕೊಡಪ್ಪ. ಏನಾಯ್ತು? ಅಜ್ಜಿ ಇಲ್ಲಿ ನೋಡೋ, ಇಲ್ಲಿ ನಿನ್ನ ವಯಸ್ಸಾದ ಮುಖ್ಯ ಮೇಲೆ ಬೆಟ್ಟ ಬಿದ್ದಾಗ ಬಿದ್ದಿದೆಯಲ್ಲೋ, ಇನ್ನೊಂದ್ ಸ್ವಲ್ಪ ಹೀಗೆ ಇದ್ದಿದ್ರೆ ಉಸಿರೇ ನಿಂತೋಗ್ತಾ ಇತ್ತು. ಈ ವಯಸ್ಸಿನಾಗೆ ನನ್ನಂತವನು ನಿನ್ ಮ್ಯಾಗ ಬಿದ್ದಿರೋದು ನಿನ್ ಪುಣ್ಯ. ಇನ್ನ ಸಾಯ್ದೆ ಬದುಕಿದೆಯಲ್ಲ. ಬಾ. ಬನ್ನಿ ಬನ್ನಿ ಬನ್ನಿ. ಡಬ್ಬ, ನನ್ನ ಮಗ ಗಾಡಿ ನಿಲ್ಸು ಅಂದಿದ ತಕ್ಷಣ ನಿಲ್ಲಿಸ್ಬಿಟ್ನಲ್ಲಪ್ಪ. ಏನ್ಲ ನೀನ್ ಹಣೆ ಬರ? ಹೂವ ಕೇಳಕ್ ಹೋಗಿ ಗಿಡ ಕಿತ್ಬಿಟ್ಟೆಲ್ಲೋ. ನಮ್ಗೆ ಕಪ್ಪ ಏನ್ ಬೇಕಾರೆ ಕಿತ್ಕೊ, ನಮ್ಗೇನ ಬೇಕು? ಯಾವನಪ್ಪ ಪುಣ್ಯದ ಕಂಡಕ್ಟರ್ ಟಿಕೆಟ್ ಕೊಡಪ್ಪ, ಟಿಕೆಟ್. ತೊಂದ್ರೆನೇ ಇಲ್ಲ ನೋಡಿ. ನಮ್ಮಂತ ಪಾಪಿಗಳಿಗೆ ಬಸ್ನಾಗೆ ನಿದ್ದೆನೆ ಬರಕ್ಕಿಲ್ಲ. ನಿಮ್ಮಂತ ಪುಣ್ಯವಂತರ ಮಾತ್ರ ಬಸ್ನಾಗ ನಿದ್ದೆ ಬರ್ತಿದೆ. ನೀವು ಮಕ್ಕಳಿ, ನಾನು ಯಾರು ಯಾವ ಊರು ಅಂತ ಕೇಳಿದಾರೆ. ನನ್ನ ಹೆಸರು ಮಾದೇಶ ಅಂತ, ಪಕ್ಕದೂರೇ ನಮ್ಮೂರು. ಏನ್ ಮಾಡ್ಕಿದ್ರಿ ತಾನೆ? ನಮ್ಗೆ ಯಾವ ಕೆಲ್ಸ ಕಾರ್ಯ ಹೇಳಿ, ಹಿಂಗಿ ಅಲ್ದಾಡ್ಕೆ ಇರ್ತೀವಪ್ಪ. ಕಾಸ್ಗೇನ್ ಮಾಡ್ತೀನಿ ಅಂತನಾ? ನಿಮ್ಮಂತ ಪುಣ್ಯಾತ್ರು ಇರ್ತಾರಲ್ಲ, ಒಂದ್ ಟಿಕೆಟ್ ಕೇಳಿದ್ರೆ ಕೊಡಿಸ್ತಾ ಇದಾರೆ. ಒಟ್ಟಗತಿ ಏನೋ ತಾನೆ ನೋಡಿ. ತಾತನ ಜಮೀನು ಯಾವತ್ತಿದ್ರು ಮೊಮ್ಮಕ್ಕಳಿಗೆ ಅಲ್ವೇ? ಹಂಗೆ ನಮ್ ತಾತ ನಂಗೆ ಜಮೀನ್ ಕೊಟ್ಬಿಟ್ಟವನೆ, ಅದನ್ನ ವಾರಕ್ಕೆ ಬಿಟ್ಬಿಟ್ಟವನಿ. ವರ್ಷಕ್ಕೆ ಇಷ್ಟು ಅಂತ ಬರ್ತದೆ, ಆರಾಮಾಗಿ ಅವನಿ. ಉಂಟ ನನ್ಗೆ ಎಷ್ಟು ಮಕ್ಕಳು ಅಂತ ಕೇಳ್ತಿರಲ್ಲ, ನಾಚಿಕೆ ಆಗಲ್ಲ? ನಾನೇನ್ ತಂದೆ ಥರನ ಕಾಣಿಸ್ತೀವನಿ? ನನ್ಗಿನ್ನ ಮದ್ವೆನೇ ಆಗಿಲ್ಲಪ್ಪ. ನಿಂಗೊಂದು ಗೊತ್ತಾ, ಒಂದ್ ಹೆಂಗಸು ನಾನು ಹಿಂದೆನೆ ಬಿದ್ಬಿಟ್ಟವಳೆ. ಎಷ್ಟು ಸೆದ್ದಾಗಳು ಗೊತ್ತಾ, ಗುಂಡಿಗೆ ಕೆಟ್ಟಿಬಿಟ್ಟಾಗೆ. ಅವಳಿಗಪ್ಪ ಉಂಡಾಡಿ ಗುಂಡ ಗಣ್ಣು ಅವನಂತೆ. ಅವ್ನು ಯಾವಾಗ್ಲೂ ಬಸ್ನಾಗ ಮನಿಕೊಂಡು ಸುಮ್ಮನೆ ಒಯ್ತಾ ಇರ್ತಾನಂತೆ. ಅವಳಿಗೆ ನನ್ ಮ್ಯಾಗ ಎಷ್ಟು ಪ್ರೀತಿ ಗೊತ್ತಾ? ಇವತ್ ನನ್ ಮನ್ಯಾಗ ಗಂಡ ಇಲ್ಲ, ಬಂದ್ಬಿಡು ಉಣ್ಣಕ್ಕೆ ಇಕ್ತೀನಿ ಅಂದವಳೆ. ಅದಕ್ಕೆ ಉಣ್ಣಕ್ ಹೋಯ್ತಾ. ಅವಳ ಮನೆ ಎಲ್ಲೈತೆ? ಮನೆ ಪಟೇಲ್ರದು ಪಕ್ಕದ ಬಿದಿಯಾಗೆ. ಕೆಂಪನೆ ಚಿಕ್ಕ ಬೇವಿನ ಮರ. ಅದೇ ಚಿಕ್ಕ ಬೇವಿನ ಮರ. ದೊಡ್ಡ ತೆಂಗಿನ ಮರ. ಹೌದು, ದೊಡ್ಡ ತೆಂಗಿನ ಮರ. ಅಲ್ಲ ಎಷ್ಟಾಗ ಅಡ್ರೆಸ್ ಹೇಳ್ತಾ ಇದ್ರಿ? ನನ್ಗಿಂತ ಮುಂಚೆ ಗಾಡಿ ನಿಲ್ಸು. ನಾನು ಮಗನೇ ಸ್ಕೂಲ್ ಬಟ್ಟೆ ಹಾಕೊಂಡು ಸ್ಕೂಲಿಗೆ ಹೋಗೋದ್ ಬಿಟ್ಬಿಟ್ಟು ಕರ್ಕೊಂಡು ಮನೆ ಹೋಗ್ತೀಯಾ? ಅಲ್ಲ ಒಟ್ಟಿಗೆ ಇಬ್ರು ಉಣ್ಣಕ್ಕೆ ಹೋಗ್ಬೇಕು. ಬಾ, ನನ್ನ ಮನೆ ಅಡ್ಮಿಷನ್ ಕೊಡಿಸ್ತೀನಿ. ಮೈಸೂರು ಬೈಪಾಸ್, ಮೈಸೂರು ಬೈಪಾಸ್. ಯಾರು ಇಳಿರಿ ಇಳಿರಿ ಬೇಗ. ಓ, ಇದೆಯಾ ಮೈಸೂರು ಬೈಪಾಸು? ಗೊತ್ತಿರ್ಲಿಲ್ಲಪ್ಪ. ನನ್ನ ಮೇಲೆ ಬಿದ್ದಿದ್ನಲ್ಲ, ಏನೋ ಮಾಡ್ತಾ ಇದ್ದೆ.
ನೀನ್ ನೆಚ್ಕೊಂಡ್ರೆ ಇಷ್ಟೇ ನೀನ್ ಎಳ್ದು ಹಾಕಕ್ ಆಗ್ತಾ ಇಲ್ಲ ನೀನು ಯಾವ ಸಿಟಿ ನೋಡಿಲ್ಲ, ಸಿಟಿ ತೋರ್ಸಕ್ ಕರ್ಕೊಂಡು ಹೋಯ್ತಾ ಇದೀನಿ. ಶಿವ ಲೇ, ಬಂದೆ ತಡೀರಲ್ಲ. ಏಯ್, ಕರೆ ಅಯ್ಯೋ, time ಯಾವಾಗ್ಲೂ ಆಯ್ತು, ಹಂಗೆ. ಬಾ, ನೀವೇ ಹೇಳಿ. ಏನ್ರಲ್ಲ ಬಂದೆ ಇಲ್ಲೇ ರೀ. ಯಾವನವನ ಮಾತು ಕೇಳಿಸ್ಬೇಕಿಲ್ಲ. ಬಂದೇನ್ಲ ಲೇ ಬಿಟ್ಟೆ ಬೆಂಗಳೂರಿನಾಗೆ ಹುಚ್ಚೋಯಕ್ಕೂ ಜಾಗ ಇಲ್ವಂತೆ, ಅದು ಅಲ್ಲದೆ ಕಾಸು ಬೇರೆ ಕೊಡ್ಬೇಕಂತೆ. ಬಲ ಇಲ್ಲ ಹೋಯ್ಕೊಳ್ಳೋ. ನೀನು ಉದ್ಯೋಗಕ್ಕೋಸ್ಕರ ನನ್ನನ್ನು ಕರ್ದಿಲ್ಲ ಅಲ್ಗೆ. ಬರೀ ತಿನ್ನೋದು ಕೊಡ್ಬೋದು, ತಿನ್ನೋದು ಕೊಡ್ಬೋದು. ನೀವು ತಿನ್ಲೇ ಏನಜ್ಜಿ ರೋಡಲ್ಲಿ ಬರೋವಾಗ ನೋಡ್ಕೊಂಡ್ ಬರೋದಲ್ವೇ? ವಯಸ್ಸಾಯ್ತಪ್ಪ, ಕಾಲ್ ಜಾರ್ ಬಿದ್ಬಿಟ್ಟೆ, ಏನ್ ಮಾಡಕ್ಕಾಯ್ತದೆ? ಅಲ್ಲ ಅಜಯ್, ವಯಸ್ಸಾದ್ಮ್ಯಾಗ ಮನೆಯಾಗೆ ಹರ್ರ ಶಿವ ಅನ್ಕೊಂಡು ಭಜನೆ ಮಾಡ್ತಾ ಇರ್ಬೇಕು. ಅದ್ ಬಿಟ್ಬಿಟ್ಟು ವಯಸ್ಸಿನಂಗ್ ತರ ಊರೂರ್ ಸುತ್ತ ಬತ್ತಿದೆಯಲ್ಲ, ನಾಚಿಕೆ ಆಗಿಲ್ಲ ನಿನಗೆ? ಅವಾಗಿಂದ ಕುಂಬಳಕಾಯಿ ಎತ್ಕೊಂಡು ಕುಂಬಳಕಾಯಿ ತರ ನಿಂತಿದೆಯಲ್ಲ, ಅಜ್ಜಿನ ಎತ್ಬೇಕಂತ ಗೊತ್ತಾಗಿಲ್ಲ? ಅದೇ ಎಂತ ಕಣ್ತಾ ಕರ್ಕೊಂಡ್ಬಂದಿದೆ. ಇವ್ ನೋಡ್ಬಿಟ್ರೆ ಊರಿನ ಗಂಡೆಗಳಲ್ಲಿ ಎದುರ್ಕೋಬೇಕು. ಅಯ್ಯ ನಿನ್ ಮನೆ ಕಾಯುವಾಗ ಅಲ್ಕಣೋ ಬಿದ್ದೋಳ್ ನಾನು, ಎತ್ತಕ್ ಸಹಾಯ ಮಾಡ್ದ ನನ್ ಮೊಮ್ಮಗ, ಮಧ್ಯದಲ್ಲಿ ನಿಂತೇನೋ ಪುಕ್ಸಟ್ಟೆ ಮಾತು. ಬಂದ್ಬಿಟ್ಟಿದ್ದ ನಾನು ಊರೂರ್ ಸುತ್ತದನ್ನ ನೋಡೋದಕ್ಕೆ. ಹೋಗಲೆ ಹೋಗ, ಬಾಯ್ ಮುಚ್ಕೊಂಡು ಮಗ್ಕೊಂಡಿದೆ. ಅದಕ್ಕೆ ತಾತ ಹೋಗಿರ್ಕೊಂಡಿರೋ ಅವ ಆಂಟಿ ಎದಳಿ ಮೆಚ್ಚಿಗೆ ನಾ ಇದ್ದೀನಿ. ಎದಳಿ ಇರಿ ಚಪ್ಪಲಿ ಹಾಕೊಂಡ್ಬಿಡ್ತೀನಿ. ನನಗೇನಾಯ್ತು? ಅದು ನೀವು ಮೈ ಜಾರಿ, ಅದಲ್ಲ ನೀವು ಕಾಲ್ ಜಾರಿ ನನ್ನ ಕಾಲ್ ಮ್ಯಾಗ ಬಿದ್ದೋಗ್ಬಿಟ್ರಿ. ಮೆಚ್ಚಿಗೆ ನಾವಿದ್ವಿ ಏನಾಗಿಲ್ಲ. ಅಯ್ಯೋ ನಿಮ್ ಪರ್ಸು ಇಟ್ಕೊಳ್ಳಿ. ಆಗಾಗ ನಾನು ಈ ತರ ತಲೆ ಸುತ್ತು ಬೀಳ್ತಾ ಇದ್ದೆ. ಅಯ್ಯೋ ನೋಡಿ, ನಿಮ್ಗೆ ಯಾವಾಗ ಹಿಂಗ್ ಆಯ್ತದೋ ಅವಾಗ ನಮ್ಗೆ ಒಂದು ಫೋನ್ ಹಾಕ್ಬಿಡಿ, ನಾವು ನಿಮ್ಮನ್ನ ಹಿಂಗ್ ಸುತ್ತಾ ಇರ್ತೀವಿ. ನೋಟಿ ಬಾಯ್ಸ್. ಅಡಿಲ್ಲ ಬಸ್ ಲೇಟ್ ಆಯ್ತದೆ. ಎಲ್ಲೋ ಇದ್ದೀರಾ ನಿಂತ್ಕಡೆ. ಎಳ್ನೀರು ದುಡ್ಡು ಕೊಡೆ. ಯಾವ ಎಳ್ನೀರು ಯಾವ ದುಡ್ಡಣ್ಣ? ನಾನು ಕುಡ್ದಲ್ಲ ಎಳ್ನೀರು, ಆ ದುಡ್ಡು ಕೇಳ್ತಾ ಇದೀನಿ. ನಾ ಸ್ವಲ್ಪ ಮೆಂಟ್ಲು. ಹೋಗ್ಲಿ ಬಿಡೋಣ. ಆಂಟಿ ಪಾಪ ಏನೋ ಪ್ರಜ್ಞೆ ತಪ್ಪಿದ್ದಿತ್ತು, ಅದಕ್ಕೆ ತಂದ್ಕೊಟ್ಟೆ. ನಿಂಗೆ ಪುಣ್ಯ ಬರೋದು. ನೋಡ್ರಪ್ಪ, ಈ ಪಾಪ ಪುಣ್ಯದ ಕಥೆನ ಹೇಳಕ್ ಹೋಗ್ಬೇಡಿ. ಅಜ್ಜಿ ಬಿದ್ದಾಗ ಯಾರು ಎತ್ತನೇ ಇಲ್ಲ, ಅದೇ ಆಂಟಿ ಬಿದ್ದಾಗ ಆಂಟಿನ ಪ್ರೀತಿಯಿಂದ ಎತ್ತಿ ತೊಡೆ ಮೇಲೆ ಮನಸ್ಕೊಂಡ್ರೆ ಅದು ಕಾಸ್ನಾಂಟಿ. ಈ ಪಾಪ ಪುಣ್ಯದ ಕಥೆನ ಅಂತ ಹೇಳಕ್ ಬರ್ಬೇಡಿ. ಕಾಸು ಕೊಡ್ರೆ ಇಲ್ಲ. ಕಾಸ್ನಂಟಿ ಕಾಸ್ನಾಂಟಿನೇ. ತಗ ನಿನ್ ಕಾಸು. ರೈಟ್ ಹೇಳು, ರೈಟ್ ಹೇಳು, ರೈಟ್ ಹೇಳು. ನೀ ಬಾ ಮಗ. ಕಾಸ್ನಂಟಿ, ಕಾಸ್ನಂಟಿ. ಏನ್ಲಾಯ್ತು ಮಾದೇಶ? ಲೇ, ನನ್ನ ಜೀವಮಾನದಾಗ ಇದ್ದೆ ಫಸ್ಟು ಕಲ ಇಂಥ ಆಂಟಿನ ಇಷ್ಟು ಹತ್ರದಾಗ ನೋಡಿದ್ದು. ಲೇ, ನೀವೆಲ್ಲರೂ ಹೂ ಅಂದ್ಬಿಟ್ರೆ ಇವತ್ತು ಪ್ರಳಯದ ಜೊತೆಗೆ ಪ್ರಣಯನೂ ಆಗ್ಬಿಡ್ಬೇಕು. ಏನಂದರಿ? ಆಯ್ತು ಬಿಡ್ಲಾ, ನನ್ ಜೀವ ಗೆದ್ ಗೆಳೆಯ ನೀನು. ನಿಂಗ ಅಷ್ಟು ಮಾಡ್ಲಾ ಅಂದ್ರೆ ಹೆಂಗ್ಲಾ? ನಾನು ಹೋಗಿ ಕೇಳ್ಕೊಂಬ. ಏನಂತ ಕೇಳಿಲ್ಲ? ಬತ್ತೀರಾ ಅಂತಾನೆ ಕೇಳ್ಬೇಕು. ನಾ ಹೋಗಿ ಕೇಳ್ಕೊಂಬ. ಅಲ್ಲೇ ನಮ್ ಸೇಕ್ರ ಗಡ್ಸ ಬಿಟ್ಟಕ್ಕಲ್ಲ, ಪ್ರಯೋಗಿಸ್ಬಿಟ್ಟು ಬರಲ್ಲ.